ಒಬ್ಬರಿಗೆ ವಾಶ್ರೂಮ್ ದಾರಿನೂ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ಏರ್ಪೋರ್ಟಲ್ಲಿ. ಎಲ್ಲೋ ಹಿಂದಿನ ದಿನ ರಾತ್ರಿನೇ ಚಪಾತಿ ರೋಲ್ಸ್ ರೆಡಿ ಮಾಡ್ಕೊಂಡಿದ್ದೆ ನಾನು. ನೆಕ್ಸ್ಟ್ ಡೇ ಫ್ಲೈಟಿಗೆ ಬೇಕಾಗುತ್ತೆ ಅಂತ. ಸೊ ನಮಗೆ ನೆಕ್ಸ್ಟ್ ಡೇ ಫ್ಲೈಟ್ ಇದ್ದಿದ್ದು ಬೆಳಗ್ಗೆನೇ ಆದ್ದರಿಂದ ಸೊ ಹಿಂದಿನ ರಾತ್ರಿನೇ ಬೇಗ ಎಲ್ಲ ರೆಡಿ ಮಾಡಿಕೊಂಡೆ ಈ ಥರ. ಆ್ಯಂಡ್ ನಮಗೆ ಅರ್ಲಿ ಮಾರ್ನಿಂಗ್ ಹೊರಡಬೇಕಾಗಿತ್ತು. ಸೊ ನಮ್ಮ ಕ್ಯಾಬ್ ಸಹ ವೆಯ್ಟ್ ಮಾಡ್ತಿತ್ತು. ಸೊ ಕ್ಯಾಬಲ್ಲಿ ಕೂತ್ಕೊಂಡು ಆ್ಯಂಡ್ ವಿ ವಿ ಸೋ ಎಕ್ಸೈಟೆಡ್. ಹೋಗ್ತಿರೋ ಜಾಗ ತುಂಬ ಟೈಮಿಂದನೇ ಪ್ಲ್ಯಾನ್ ಮಾಡಿದ್ವಿ ಹೋಗಬೇಕು ಅಂತ, ಬಟ್ ಆಗ್ತಿರ್ಲಿಲ್ಲ. ಆ್ಯಂಡ್ ಫೈನಲಿ ಈ ಸತಿ ಪ್ಲ್ಯಾನ್ ಮಾಡಿದ್ದು ಸಕ್ಸಸ್ ಆಯಿತು. ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ, ಅದಕ್ಕೆ ವರ್ಕ್ ಆಯಿತು. ಚೆಕ್ ಇನ್ ಮಾಡಿಕೊಂಡು ಸೀದಾ ಲಾಂಚ್ ಕಡೆಗೆ ಹೊರಡ್ವಿ. ಟೆಸ್ಟ್ ಬರ್ತಾ ಇದೆ, ನೋಡೋಣ ಲಾಂಚ್ ಟ್ರೈ ಮಾಡೋಣ, ಚೆನ್ನಾಗಿರುತ್ತೆ. ನನಗಿಂತ ಜಾಸ್ತಿ ಸಚಿನ್ನೇ ಎಕ್ಸೈಟ್ ಆಗಿದ್ರು ಅಂತ ಹೇಳ್ಬೋದು. ತುಂಬಾ ಖುಷಿಯಾಗಿದ್ರು. ಏನಾಯ್ತಾ? ಇಡ್ಲಿ ಚೆನ್ನಾಗಿ ಅನಿಸ್ತದೆ ಇವತ್ತು, ಫ್ರೀ ಅಲ್ವಾ, ಅದಕ್ಕೆ ಚೆನ್ನಾಗಿ ಅನಿಸ್ತದೆ. ಸಕದಾಗಿದೆ, ಎಲ್ಲದೂ ತಿನ್ನಬೇಕು, ಏನೇನಿದೆ ಎಲ್ಲದೂ, ಅದು ಬಿಡಲ್ಲ, ಎಲ್ಲದೂ ತಿಂತೀನಿ. ಇಂಥ ಊಟ ಯಾರು ಮಿಸ್ ಮಾಡ್ತಾರಾ? ನೀ 2 ದಿನಕ್ಕೆ ಆಗ್ಬೇಕು ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೋಗ್ತೀನಿ. ಅವಾಗ ಹೊಟ್ಟೆ ನೋವುತ್ತೆ 2 ದಿನಕ್ಕೆ ಅಷ್ಟೆಲ್ಲ ತಿಂದರೆ. ಹೋಪ್ಫುಲಿ ಏನಾಗಲ್ಲ. ಫೈನಲಿ ನಾವು ತಿಂಡಿ ಎಲ್ಲ ತಿಂದ್ಕೊಂಡು ಇವಾಗ ನಮ್ಮ ಫ್ಲೈಟ್ ಬೋರ್ಡಿಂಗ್ ಆಗುತ್ತೆ. ಈಗ ಹೊರಡ್ತಾ ಇದ್ದೀವಿ. ಸಚಿನ್, ಹೇಗಿತ್ತು ತಿಂಡಿ ಎಲ್ಲ? ಅಮೇಝಿಂಗ್ ತಿಂಡಿ ಮಾತ್ರ. ನಾನು ಸಿಕ್ಕಾಬಿಡ ತಿನ್ಬಿಟ್ಟೆ. ಅದೆಷ್ಟು ದಿನ ಆಗಿತ್ತು ನಾವು ಈ ಥರ ಬ್ರೇಕ್ಫಾಸ್ಟ್ ಮಾಡ್ದೆ ಅಂತೇಳಿ ಸಕದಾಗಿ ತಿನ್ಬಿಟ್ಟೆ. ಎಷ್ಟು ಒಂಥರ ಲಾಸ್ಟ್ ಟೈಮ್ ಮಿಸ್ ಆಗಿಬಿಟ್ಟಿತ್ತು ಆಯ್ತಾ, ಬಾಲಿ ಹೋದಾಗ ಬೇಜಾರಾಗ್ಬಿಟ್ಟಿತ್ತು. ಮಿಸ್ ಆಯ್ತಲ್ಲ, ಅವಾಗ ಕೊಡಲಿಲ್ಲ ಲಾಂಚ್ ಅಡ್ರೆಸ್ಸು. ಆ ಬೇಜಾರಲ್ಲಿ ಇವತ್ತು ಆ ಫ್ರಸ್ಟ್ರೇಷನ್ಗೆ ಎಲ್ಲದೂ ತಿನ್ಬಿಟ್ಟೆ. ಬಟ್ ಚೆನ್ನಾಗಿತ್ತು, ಇಟ್ ವಾಸ್ ವೆರಿ ನೈಸ್. ಹೆಂಗಿತ್ತು ನಿಂಗೆ? ಹೆಂಗಿತ್ತು? ಯಾರೋ ಒಬ್ರಿಗೆ ವಾಶ್ರೂಮ್ ದಾರಿನೂ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ಏರ್ಪೋರ್ಟಲ್ಲಿ. ಎಲ್ಲೋ ಹೋಗಿ ಎಲ್ಲೋ ಹುಡುಕ್ತಾ ಇರ್ತಾರೆ. ಏನು ಹೇಳೋದು? ಏನಿಲ್ಲ, ನೀವು ಹೋಗಿದ್ರೆ ಗೊತ್ತಾಗ್ತಿತ್ತು. ನಾವು ಹೋಗ್ತಾ ಇರೋ ಪ್ಲೇಸು ಅಂಡಮಾನ್. ತುಂಬ ಟೈಮಿಂದ ಪ್ಲ್ಯಾನ್ ಮಾಡಿದ್ವಿ ಹೋಗಬೇಕು ಅಂತ. ಅನ್ಫಾರ್ಚುನೇಟ್ಲಿ ಹೋಗೋಕ್ಕಾಗ್ತಿರ್ಲಿಲ್ಲ ಡ್ಯೂ ಟು ಕೆಲಸ ಅದು ಇದು ಅಂದ್ಕೊಂಡು. ನಾನು ಫ್ರೀ ಆಗಿದ್ದಾಗ ಅವ್ರು ಇರ್ತಿರ್ಲಿಲ್ಲ. ಬಟ್ ಫೈನಲಿ ನಮ್ಮ ಪ್ಲ್ಯಾನ್ ವರ್ಕ್ ಆಯಿತು. ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ, ಸಡನ್ನಾಗಿ ಫ್ಲೈಟ್ ಬುಕ್ ಮಾಡಿದ್ವಿ, ಸಕ್ಸಸ್ಫುಲ್ ಆಯಿತು. ಸೊ ಲೆಟ್ಸ್ ಸಿ, ನಂಗೆ ಗೊತ್ತಿಲ್ಲ ಹೆಂಗೆ ಎಂಜಾಯ್ ಮಾಡ್ತೀವಿ ಅಂತ ಈ ಟ್ರಿಪ್ಪು ಅಂತ. ಸೊ ಈ ವ್ಯೂ ಅಂತೂ ಅಮೇಝಿಂಗ್ ಆಗಿತ್ತು. ಫ್ಲೈಟಿಂದ ಒಂಥರ ಮೆಸ್ಪರೈಸಿಂಗ್ ಅಂತಲೇ ಹೇಳ್ಬೋದು. ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಿತ್ತು ಐಲ್ಯಾಂಡ್ಸ್ ಎಲ್ಲ. ಆ್ಯಂಡ್ ಎವ್ರಿ ಒನ್ ಶುಡ್ ವಿಟ್ನೆಸ್ ದಿಸ್ ಅಂತಲೇ ನಾನು ಹೇಳ್ತೀನಿ. ಇದನ್ನು ಫ್ಲೈಟಿಂದ ನೋಡಿದಾಗ ಒಂದೇ ಒಂದು ವರ್ಡ್ ಬಾಯಿಗೆ ಬರುತ್ತೆ, ವಾವ್. ಫೈನಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ, ಪೋರ್ಟ್ ಬ್ಲೇರ್. ಆ್ಯಂಡ್ ವಿ ವರ್ ಸೋ ಎಕ್ಸೈಟೆಡ್. ನಮ್ಮ ಡೇ 1 ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಏರ್ಪೋರ್ಟ್ ರೀಚ್ ಆಗ್ತಿದ್ದಂಗೆ ನೀವು ಹೋಟೆಲ್ಗೆ ಹೆಂಗಪ್ಪ ಹೋಗೋದು ಅಂತ ಯೋಚನೆ ಮಾಡೋದೇ ಬೇಡ. ತುಂಬ ಟ್ಯಾಕ್ಸಿ ಡ್ರೈವರ್ಸ್ ಕಾಯ್ತಾ ಇರ್ತಾರೆ ಏರ್ಪೋರ್ಟ್ ಹತ್ರನೇ. ಸೊ ಅವ್ರ ಹತ್ರ ನೀವು ನಿಮ್ಮ ಹೋಟೆಲ್ ಸ್ಟೇ ಹೇಳಿ, ಎಲ್ಲಿರೋದು ಅಂತ ಹೇಳಿ ನೀವು ಅವ್ರನ್ನ ಬುಕ್ ಮಾಡ್ಕೊಂಡು ಯು ಕ್ಯಾನ್ ಜಸ್ಟ್ ಗೋ. ಸೊ ಅಗೇನ್ ನೀವು ಬಾರ್ಗಿನ್ ಮಾಡಿಕೊಂಡು ಸ್ವಲ್ಪ ಪ್ರೈಸಸ್ ಎಲ್ಲ ನೋಡಿಕೊಂಡು ಹೋಗ್ಬೋದು. ಆ್ಯಂಡ್ ನಾವು ಸ್ಟೇ ಮಾಡಿದ ಹೋಟೆಲು ಇಟ್ ವಾಸ್ ಪ್ರಿಟಿ ಗುಡ್. ಒಂದು 3 ಸ್ಟಾರ್ ಹೋಟೆಲ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗೇ ಇತ್ತು. ಆಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ನಾವು ಹೋಗಿದ್ದೆ ಮೇವನ್ ಟ್ರಕ್ಕಿಗೆ. ಒಂದು ಅಮೇಝಿಂಗ್ ಫುಡ್ ಟ್ರಕ್ ಅಂತಲೇ ಹೇಳ್ಬೋದು. ನಿಮಗೆ ಒಳ್ಳೆ ಸೌತ್ ಇಂಡಿಯನ್ ಫುಡ್ ಸಿಗುತ್ತೆ, ಪ್ಯೂರ್ ವೆಜ್. ನಾವು ಮೀಟ್ ಮಾಡಿದೆ ಈ ಫುಡ್ ಟ್ರಕ್ ಓನರ್ಸು. ಇವ್ರ ಹತ್ರ ಮಾತಾಡಿ ತುಂಬ ಇನ್ಫಾರ್ಮೇಷನ್ ತಿಳ್ಕೊಂಡ್ವಿ. ಇದನ್ನು ಮುಗಿಸ್ಕೊಂಡು ನಾವು ಹೋಗಿದ್ದು ಸೆಲ್ಯುಲಾರ್ ಚೈಲ್ಡ್ ಲೈಟ್ ಆ್ಯಂಡ್ ಸೌಂಡ್ ಶೋಗೆ. ಇದನ್ನು ಮಿಸ್ ಮಾಡ್ಕೊಳ್ಳೇಬೇಡಿ ಅಂತ ನಾನು ಹೇಳ್ತೀನಿ. ತುಂಬ ಒಂದು ಚೆನ್ನಾಗಿರೋ ಒಂದು ಲೈಟ್ ಆ್ಯಂಡ್ ಸೌಂಡ್ ಶೋ. ಆ್ಯಂಡ್ ಇಟ್ಸ್ ವೆರಿ 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 ಬ್ಯೂಟಿಫುಲ್ ಆ್ಯಂಡ್ ವರ್ತ್ ವಾಚಿಂಗ್. ತುಂಬ ಚೆನ್ನಾಗಿರುತ್ತೆ, ಯಾರೂ ಮಿಸ್ ಮಾಡಬೇಡಿ. ಇದನ್ನು ಏನಂದರೆ ಫಸ್ಟೇ ಪ್ರೀ ಬುಕ್ಕಿಂಗ್ ಮಾಡ್ಕೋಬೇಕಾಗುತ್ತೆ ವೆಬ್ಸೈಟಲ್ಲಿ. ನಾವು ಇದನ್ನು ಪ್ರೀ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿದ್ವಿ. ಈ ಶೋನ ಮುಗಿಸ್ಕೊಂಡು ನಮ್ಮ ಡೇನ ಎಂಡ್ ಮಾಡಿದ್ವಿ. ಬೆಳಗ್ಗೆ ನಮಗೆ ಅರ್ಲಿ ಫೆರಿ ಇತ್ತು. ಸೊ ನಾವು ಬೇಗ ಎದ್ದು ಹೋಗಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಫೆರಿನ ನಾವು ಮಿಸ್ ಮಾಡ್ಕೊಂಡ್ವಿ. ನಮಗೆ ಕೊನೆಗೆ ಸಿಕ್ಕಿದ್ದು ಮ್ಯಾಕ್ರೋಸು. ಸೊ ಇನ್ನು 1/4 ಗಂಟೆಲಿ ಹೊರಡೋಕ್ಕಿತ್ತದು. ಸೊ ಆ ಫೆರಿನ ಹತ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಹ್ಯಾವ್ಲಾಕ್ಗೆ. ಆ್ಯಂಡ್ ಆ ಫೆರಿ ತುಂಬ ಕಾಸಿಯಾಗೇ ಇತ್ತು, ಒಳ್ಳೆ ಕೆಫೆಟೀರಿಯಾ. ಆ್ಯಂಡ್ ಇಂಪಾರ್ಟೆಂಟ್ಲಿ ಕಾಫಿ ಟೀ ಸಿಗ್ತಾ ಇತ್ತು. ಬಿಕಾಸ್ ಕಾಫಿ ಟೀ ಇಲ್ಲದೆ ಡೇ ಸ್ಟಾರ್ಟ್ ಆಗಲ್ಲ ನಮಗೆ. ಫೈನಲಿ ಕ್ರೂಸಲ್ಲಿ ಬಂದ್ವಿ. ಸಿಕ್ಕಾಬಟ್ಟೆ ಬೆಳಗ್ಗೆ 7:15 ಹಂಗೋ ಹಿಂಗೋ ಮಿಸ್ ಆಯಿತು. ನೀವು ಈ ತಪ್ಪು ಮಾತ್ರ ಮಾಡಬೇಡಿ. ನೀವು ಅಟ್ಲೀಸ್ಟು
1 ಗಂಟೆ ಮುಂಚೆ ನೀವು ರೀಚ್ ಆಗಬೇಕಾಗತ್ತೆ. ಯಪ್ಪ ಹೆಂಗೆ ಬಂದ್ವಿ ಅಂದರೆ ಡ್ರೈವರ್ ಒಳ್ಳೆನಿದ್ದ, ಸಿಕ್ಕಾಬಿಟ್ಟೆ ಒಳ್ಳೆ ಸ್ಪೀಡ್ ಬಂದ, ಆದರೂ ನಮಗೆ ಸಿಗಲಿಲ್ಲ, ಮಿಸ್ ಆಗೋಯ್ತು. ಎಸ್, ಇವಾಗ ಅದಾದಮೇಲೆ ಒಂದು 1/4 ಗಂಟೆಗೆ ಬಂದಿತ್ತು, ಸೊ ಅದನ್ನು ಹತ್ಕೊಂಡಿದ್ದೀವಿ. ಎಸ್, ಈ ಮಿಸ್ ಅಂದರೆ ಇದನ್ನು ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡಿ. 1 ಗಂಟೆ ಮುಂಚೆ ಬಂದು ನೀವು ಬೋರ್ಡ್ ಆಗಿ, ಇಲ್ಲಾಂದರೆ ಸುಮ್ಮನೆ ಆಮೇಲೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಸೊ ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸು. ಯಾವುದೇ ಎಕ್ಸ್ಪೀರಿಯನ್ಸ್ ಫ್ರೀ ಸಿಗಲ್ವಲ್ಲ. ಎಕ್ಸ್ಪೀರಿಯನ್ಸ್ ವಿಲ್ ಕಾಸ್ಟ್ ಸೊ ಕೆಲವೊಂದು ಎಕ್ಸ್ಪೀರಿಯನ್ಸ್ ಮುಗಿಸ್ಕೊಟ್ಟೆ ತಗೋಬೇಕು. ಹಂಗಾಯ್ತು ನಮಗೆ. ಸೊ ಈ ಮಿಸ್ಟೇಕ್ ಮಾಡ್ಕೋಬೇಡಿ. ಎಸ್, ಅಮೇಝಿಂಗ್ ಆಗಿದೆ. ಕ್ರೂಸು ಸಖತ್ತಾಗಿದೆ. ಮ್ಯಾಕ್ ಕ್ರೂಸ್ ಅಂತ ಕ್ರೂಸು ಸಖತ್ತಾಗಿದೆ. ಸೀಟ್ಸು ಕಂಫರ್ಟಬಲ್ ಆಗಿದೆ. ಪೋರ್ಟ್ ಬ್ಲೇರಿಂದ ಹ್ಯಾವ್ಲಾಕ್ಗೆ ಸುಮಾರು 2 ಗಂಟೆ ತಗೋತು ನಾವು ರೀಚ್ ಆಗೋಕ್ಕೆ. ಇಳಿದ ತಕ್ಷಣ ಬಿಸಿಲಂತೂ ತಡ್ಕೊಳಕ್ಕಾಗ್ತಿರ್ಲಿಲ್ಲ, ಆ ಥರ ಬಿಸಿಲಿತ್ತು. ಸೊ ಅಲ್ಲೇ ಒಂದು ರೆಂಟಲ್ ಶಾಪಲ್ಲಿ ಒಂದು ಬೈಕ್ ತೊಗೊಂಡು ಸೀದಾ ನಮ್ಮ ಹೋಟ್ಲ್ ಕಡೆಗೆ ಹೊರಟ್ವಿ. ಸೊ ತುಂಬ ಕೂಲಾಗಿತ್ತು. ಹೋಟ್ಲಿಗೆ ಹೋಗಿ ಫಸ್ಟು ಚೆಕ್ಇನ್ ಆಗಿ ಹೋಟ್ಲಲ್ಲಿ ನಮ್ಮ ಲಗೇಜಸ್ ಎಲ್ಲ ಡಂಪ್ ಮಾಡೋಕ್ಕೆ ಕಾಯ್ತಾ ಇದ್ವಿ. ಆ್ಯಂಡ್ ತುಂಬ ಬ್ಯೂಟಿಫುಲ್ ಏನಂತಾರೆ ಸ್ಟೇ ಅಂತಲೇ ಹೇಳ್ಬೋದು. ಇದು ತುಂಬ ಚೆನ್ನಾಗಿತ್ತು. ಸೊ ಬನ್ನಿ ತೋರಿಸ್ತೀನಿ ಹೇಗಿದೆ ಒಳಗಂತ. ಸೊ ದಿಸ್ ಇಸ್ our ರೂಮ್. ಸಖತ್ತಾಗಿದೆ ಸಂಗೀತ, ನಿಜವಾಗ್ಲೂ ಚೆನ್ನಾಗಿದೆ. ಹೆಂಗಿರ್ತಾ ಏನೋ ಅಂದ್ಕೊಂಡಿದ್ದೆ. ಕ್ಲಾಸ್ ಸೂಪರ್. ಫಸ್ಟ್ ಟೈಮ್ ನನ್ನ ಗಂಡ ನಾನು ಸೆಲೆಕ್ಟ್ Thank ಮಾಡಿದ್ದು you. ಮೆಚ್ಕೊಂಡಿರೋದು. ಎನಿವೇಸ್ ನಿಮ್ಗಿಂತ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದೀನಿ ನಾನು. ಯು ಹ್ಯಾವ್ ಟು ಬಿ ಗ್ರೇಟ್ಫುಲ್. ಹೌದು, ನೆಮ್ಮದಿಯಾಗಿದೆ ಗುರು. ಫಸ್ಟ್ ಆಫ್ ಆಲ್ ಸುತ್ತಮುತ್ತ ತುಂಬ ತಣ್ಣಗಿದೆ. ಇಟ್ಸ್ ಲೈಕ್ ಫಾರೆಸ್ಟಿಂದ ಸರೌಂಡ್ ಆಗಿದೆ. ಸೊ ಗೂಗಲ್ ರಿವ್ಯೂ ಚೆನ್ನಾಗಿತ್ತು. ಸೊ ಸುಮ್ಮನೆ ಫೇಕ್ ರಿವ್ಯೂ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಚೆನ್ನಾಗಿ ಅನಿಸ್ತಾ ಇದೆ. ನೋಡೋಣ ನಾಳೆ ಬ್ರೇಕ್ಫಾಸ್ಟ್ ಇಲ್ಲ ಹೆಂಗಿರುತ್ತೆ ಅಂತ. ಆ ಕಡೆ ಪೂಲ್ ಇದೆ, ಆಮೇಲೆ ಪೂಲ್ ಕಡೆ ಅಲ್ಲ, ಫೇಕ್ ರಿವ್ಯೂ ಅಲ್ಲ, ನಾನು ಸೆಲೆಕ್ಟ್ ಮಾಡಿರೋದು ಚೆನ್ನಾಗಿರಲ್ಲ ಅಂತ ಇವ್ರು ಅನ್ಕೊಂಡಿದ್ರು. ಅದೆಲ್ಲ ಆಗಿರುತ್ತೆ, ಅದಕ್ಕೆ ಡೌಟಲ್ಲಿ ಇದ್ದೆ. ಬಟ್ ನಾವು ಹ್ಯಾವ್ಲಾಕ್ ರೀಚ್ ಆಗ್ತಾ ಆಲ್ಮೋಸ್ಟ್ ಮಧ್ಯಾಹ್ನನೇ ಆಗಿತ್ತು. ಸೊ ಅದಕ್ಕೆ ಊಟ ಮಾಡಿಕೊಂಡು ಆಮೇಲೆ ನಮ್ಮ ಬೇರೆ ತಿರುಗಾಟ ಹೋಗೋದೆಲ್ಲ ಇಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಎಲ್ಲಿ ಬಂದರೂ ಇದೊಂದು ಬಿಡಲ್ಲ. ಇದನ್ನು ತೆಗೆದುಕೊಂಡು ಪಾರ್ಸಲ್ ತೊಗೊಂಡು ತಿಂತಾ ಹೋಗೋದು. ಚೀ 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 ಬರೀದಾಗಾಯ್ತು. ಸಂಗೀತ ಬರೀದಾಗಾಯ್ತು. ನೋಡಿ ಕಲ್ತಿರೋದು ಹಾಕ್ಕೊಡ್ತೀನಿ, ಇರೋ ಕತ್ಕೊಂಡು ಹೋಗ್ತದಾಳೆ ಅಂತೇಳಿ. ನೋಡಿ ಕಲ್ತಿರೋ ನಾನು ಅದಲ್ಲ ಇತ್ತಲ್ಲಪ್ಪ. ಬೈದವೆ ಪ್ರಾಪರ್ಟಿ ಸಕ್ಕದಾಗಿದೆ. ಯಾರಾದರೂ ಬಂದರೆ ಆರಾಮಾಗಿ ಸ್ಟೇ ಮಾಡ್ಬೋದು ಇಲ್ಲಿ. ನಮ್ಮದು ಗಾಡಿ ಅಲ್ಲಲ್ಲ, ನಮ್ಮದು ಗಾಡಿ ಇಲ್ಲಿದೆ. ಹೇಯ್, ಹಾಯ್ ಹಾಯ್. ರಾಧಾನಗರ್ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಸೊ ಒನ್ ಆಫ್ ದ ಏಷ್ಯಾಸ್ ಬ್ಯೂಟಿಫುಲ್ ಬೀಚ್ ಅಂತ ಹೇಳ್ತಾರೆ. ಸೊ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ ಹೇಗಿದೆ ಅಂಥೇಳಿ. ಸೊ ಹೋಪ್ಫುಲಿ ಚೆನ್ನಾಗಿರುತ್ತೆ. ನಾವು ನಮ್ಮ ಮನೆಯವರು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಇಟ್ ಈಸ್ ಬೆಸ್ಟ್ ಫಾರ್ ಸನ್ಸೆಟ್ ಅಂತೆ. ಒಂದು ಗಾಡಿ ಸಿಕ್ಕಿದೆ, ಹೇಳ್ಕೊಳೋ ಕಂಡೀಷನಲ್ಲಿ ಏನಿಲ್ಲ ಅಂತ. ಮತ್ತೆ ಒಂದು 2 ಕಿಲೋಮೀಟರ್ ಹೋಗ್ತಾ ಇದ್ದೀವಿ. ಹೋಪ್ಫುಲಿ ಇಟ್ ವಿಲ್ ಬಿ ಗುಡ್. ನೋಡೋಣ. ಫೈನಲಿ ವಿ ಆರ್ ಗೋಯಿಂಗ್ ಫಾರ್ ಅ ಫೋಟೋ ಶೂಟ್. ಹೇಗೋ ಮಾಡಿ ಸಚಿನ್ನ ಒಪ್ಪಿಸಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನು ಗೊತ್ತಾ, ರಾಧಾನಗರ್ ಬೀಚಲ್ಲಿ ಇದ್ದೀವಿ. ಸೊ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದರೆ ಬ್ಯೂಟಿಫುಲ್ ಸನ್ಸೆಟ್ಟು. ಇವತ್ತು ನಮ್ಮ ಬ್ಯಾಡ್ ಲಕ್ಕಿಗೆ ಮೋಡ ಇದೆ. ಬಟ್ ಏನು ಸಖತ್ತಾಗಿದೆ ಅಂತಂದರೆ ವೈಟ್ ಸ್ಯಾಂಡ್ ಬೀಚಸ್. ಇದು ಒನ್ ಆಫ್ ದ ಬೆಸ್ಟ್ ಬೀಚ್ ಬೀಚು ಇಡೀ ಏಷ್ಯಾದಲ್ಲಿ.
ಜನ ಇದ್ದಾರೆ, ಜನ ಎಲ್ಲಿರಲ್ಲ ಹೇಳಿ. ಸೊ ಜನ ಇದ್ದಾರೆ, ಬಟ್ ಬ್ಯೂಟಿಫುಲ್ ಆಗಿದೆ. ಆದರೆ ಇನ್ನೊಂದು ಸ್ಪೆಷಾಲಿಟಿ ಇಲ್ಲಿ ಅಂತಂದರೆ ಫೋಟೋಶೂಟ್ ಮಾಡಿಸ್ಬೋದು. ನೀವೇ ತಗೊಳಕ್ಕೆ ಫೋಟೋ ಬೇಜಾರಾದರೆ ಪ್ರೊಫೆಷ್ನಲಿ ಒಂದು 800-1000 ರೂಪಾಯಿಗೆ ಯೂಶ್ವಲಿ, ಇಲ್ಲ 1500 ರೂಪಾಯಿಗೆ ಒಂದು ಒಳ್ಳೆ ಫೋಟೋ ತೆಗೆದುಕೊಡ್ತಾರೆ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಪೋಸು ಸಕ್ಕತ್ತಾಗಿ ತೆಗೆದುಕೊಡ್ತಾರೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಗೆಟ್ಟಿಂಗ್ ದಟ್ ಫೋಟೋಸ್, ಅಂದರೆ ಆ ಫೋಟೋ ತೊಗೊಳಕ್ಕೆ ಇಷ್ಟ ಇದ್ದರೆ ತೊಗೋಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನಾವು ತೆಗೆಸ್ಕೊಂಡ್ವಿ, ಚೆನ್ನಾಗಿ ಬಂತು. ಬೀಚ್ ಮುಂದೆ ಕೂತ್ಕೊಂಡು ಅಲೆಗಳನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಾವೆಲ್ಲರೂ ಕಳೆದೋಗ್ತೀವಿ. ಅದೇ ಥರ ನಾವು ಕಳೆದೋದ್ವಿ. ಇಟ್ ವಾಸ್ ಜಸ್ಟ್ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ಅದ್ರ ಜೊತೆ ಈ ಸನ್ಸೆಟ್ ನೋಡೋದಿದೆಯಲ್ಲ, ಸನ್ಸೆಟ್ ನೋಡೋದಂತೂ ಒನ್ ಆಫ್ ದ ಬೆಸ್ಟ್ ಥಿಂಗ್ ಅಂತಲೇ ಹೇಳ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಕಂಪ್ಲೀಟಾಗಿ ಸನ್ಸೆಟ್ ಕಾಣಲಿಲ್ಲ, ಯಾಕಂದರೆ ತುಂಬ ಮೋಡ ಇತ್ತು ಅವತ್ತು. ಸೊ ಮೋಡದಲ್ಲೇ ಸ್ವಲ್ಪ ಮುಚ್ಚೋಗಿತ್ತು. ಬಟ್ ಸ್ಟಿಲ್ ನಾವಂತೂ ತುಂಬ ಖುಷಿ ಪಟ್ವಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಬಿಕಾಸ್ ಒಂದಿಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಲೈಕ್ ಐ ವಾಸ್ ಜಸ್ಟ್ ಎಂಜಾಯಿಂಗ್. ಆ್ಯಂಡ್ ಬರೀ ಅದೇ ಮಾಡಲಿಲ್ಲ, ಮಾರತ್ ಕೂತ್ಕೊಂಡು ಬೀಚ್ನೇ ನೋಡ್ತಾ ಇದ್ವಿ, ಆ ಅಲೆಗಳನ್ನ ನೋಡ್ತಾ ಇದ್ವಿ. ಫೈನಲಿ ಆಯಿತು, ರಾಧಾನಗರ್ ಬೀಚ್ ನೋಡಿ ಬರ್ತಾ ಇದ್ದೀವಿ. ಏನು ಬ್ಯೂಟಿಫುಲ್ ಆಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಡೆಫಿನೆಟ್ಲಿ ನೀವು ಇಲ್ಲಿ ಬಂದರೆ ಮಿಸ್ ಮಾಡೋಂಗೇ ಇಲ್ಲ. ಅಟ್ಲೀಸ್ಟು ಇಲ್ಲಿ ಬಂದು ಈವ್ನಿಂಗ್ ಸ್ಪೆಂಡ್ ಮಾಡಿ ಆಟ ಆಡಿ ನೀರಲ್ಲಿ ಸಕ್ಕತ್ತಾಗಿದೆ. ನಾವಿನ್ನು ಆಟ ಆಡಿಲ್ಲ, ನಾಳೆ ಮತ್ತೆ ಬರ್ತೀವಿ. ತುಂಬ ಚೆನ್ನಾಗಿದೆ. ಸೊ ಆರಾಮಾಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ, ಬುಕ್ ತನ್ನಿ ಅಥವಾ ಓದಿ ಕುತ್ಕೊಂಡು ಏನಾದರೂ ತಿನ್ನಕ್ಕೆ ತನ್ನಿ, ಕಸ ಮಾತ್ರ ಹಾಕೋಗ್ಬೇಡಿ, ನೀರಲ್ಲಿ ಆಟ ಆಡಿ. ಒನ್ ಆಫ್ ದ ಬೆಸ್ಟ್ ಬೀಚ್ ಆಫ್ ಏಷ್ಯಾ ಅಂತ ಯಾಕೆ ಹೇಳ್ತಾರೆ ಅಂತ ಇಲ್ಲಿ ಬಂದಮೇಲೆ ಗೊತ್ತಾಗುತ್ತೆ. ಇಟ್ಸ್ ರಿಯಲಿ ಬ್ಯೂಟಿಫುಲ್. ಆ್ಯಕ್ಚುಲಿ ನಂಗೆ ತುಂಬ ಆಸೆ ಇತ್ತು ಒಂದು ಫೋಟೋಶೂಟ್ ಮಾಡಿಸ್ಕೋಬೇಕು ಅಂತ. ಸಚಿನ್ಗೇನು ಅಷ್ಟು ಇಷ್ಟ ಇರೋದೋ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ನಂಗೆ ತುಂಬ ಆಸೆ ಇತ್ತು. ನಂಗೆ ತುಂಬ ಖುಷಿಯಾಗಿದೆ. ಯಾಕೆ ಅಂತಂದರೆ ನಾನು ಏನು ಫೋಟೋ ತೆಗೆದ್ರು ಇವಳಿಗೆ ಸೆಟ್ ಆಗಲ್ಲ. ಸದ್ಯ ಅವನೊಂದು ತೆಗೆದಿದ್ದು ಇಷ್ಟ ಆಯ್ತಲ್ಲ, ನಂಗೆ ಅದೇ ಖುಷಿ ಆಯ್ತು ನನಗೆ. ಅಯ್ಯೋ ದೇವ್ರೆ, ನಾನು ಬಚಾವಾದ ಇವತ್ತು. ಸೊ ವಿ ಆರ್ ಎಂಡಿಂಗ್ ಅವರ್ ಡೇ ಟುಡೇ. ಇವತ್ತು ನಮ್ಮ ದಿನವನ್ನು ಮುಗಿಸ್ತಾ ಇದ್ದೀವಿ. ನಾಳೆ ಮತ್ತೆ ನಮ್ಮ ಡೇನ ಕಂಟಿನ್ಯೂ ಮಾಡೋಣ. ತುಂಬ ಚೆನ್ನಾಗಿದೆ. ಲೈಕ್ ಚೇಂಜಿಂಗ್ ರೂಮ್ಸು ಇದೆ ನೋಡಿ. ಸೊ ಲಾಸ್ಟಾಗಿ ಹೇಳ್ತಾ ಇದ್ದೀನಿ, ಬಂದರೆ ಇಲ್ಲಿ ನಿಮ್ಗೆ ಎಲ್ಲದೂ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಇಟ್ಸ್ ನೀಟ್ಲಿ ಮೇಂಟೈನ್. ಒನ್ ಬ್ಯೂಟಿಫುಲ್ ಡೇ. ಸೊ ನಾಳೆ ಮತ್ತೆ ಶುರು ಮಾಡೋಣ ನಮ್ಮ ದಿನ. ಬಾಯ್.